ಇವತ್ತು ಭಾರತೀಯ ಕಾಲಮಾನದ ಪ್ರಕಾರ ಬೆಳಗ್ಗೆ 6:15 ಅಮೆರಿಕದಲ್ಲಿ ರಾತ್ರಿ 9:15 ಡೊನಾಲ್ಡ್ ಟ್ರಂಪ್ ಮಾತಾಡ್ತಾರೆ ಅಂತ ನೆನ್ನೆ ಅನೌನ್ಸ್ ಆಗಿತ್ತು. ವೈಟ್ ಹೌಸ್ನವರು ಇದಕ್ಕೊಂದು ದೊಡ್ಡ ಭಾಳ ಹೈಪ್ ಕೊಟ್ಟುಬಿಟ್ಟಿದ್ರು. ಅದಕ್ಕೆ ನಾವೆಲ್ಲ ಅಂದ್ಕೊಂಡ್ವಿ ಏನೋ ದೊಡ್ಡ ಅನೌನ್ಸ್ಮೆಂಟ್ ಇರುತ್ತೆ. ದೊಡ್ಡ ಅನೌನ್ಸ್ಮೆಂಟು ಅಂದರೆ ಸದ್ಯಕ್ಕೆ ನಿರೀಕ್ಷೆ ಮಾಡ್ತಾ ಇರೋದು ಏನೋ ಒಂದು ಹೇಳಿ ನಾವು ಯುದ್ಧ ನಿಲ್ಲಿಸ್ತಾ ಇದ್ದೀವಿ ಅಂತ ಟ್ರಂಪ್ ಹೇಳ್ತಾರೆ, ಘೋಷಣೆ ಮಾಡ್ತಾರೆ ಅಂತ. ಏನೋ ಒಂದು ಹೇಳಿ ಫಸ್ಟು ಆ ನಾಸಾದ ಸಾಹಸಕ್ಕೊಂದು ಅಭಿನಂದನೆ ಹೇಳಿದರು ಬಿಗಿನಿಂಗ್ ಬ್ರೀಫಾಗಿ. ಅದಾದ ನಂತರ ಏನು ನಾರ್ಸಿಸಿಸ್ಟ್ ಮನುಷ್ಯ ರೀ. ಆ 19.5 ನಿಮಿಷದ್ದಿದೆ ಅದು. ಅದನ್ನು ಯಥಾವತ್ತಾಗಿ ಹಾಕಿ ತೋರಿಸ್ಬಿಟ್ರು ನಿಮಗೆ ಅರ್ಧ ಗಂಟೆಯ ನ್ಯೂಸ್ ಅವರ್ ಆಗಿಬಿಡುತ್ತೆ. ಆದರೆ ನಾಟ್ ವರ್ತ್ ಇಟ್. 2-3 ವಾರ ಇನ್ನೂ ಭೀಕರವಾಗಿ ದಾಳಿ ಮಾಡ್ತೀವಿ ಅಂದರು. ಚರ್ವಿತ ಚರ್ವಣ ಹಿಂದೆ ಹೇಳಿದ್ದೇ ಎಲ್ಲ. ಅದರ ಜೊತೆಗೇನು ಇರಾನ್ ಆಡಳಿತದವರು ಗಿಡಗಿಡಾಯಿಸ್ತಾ ಇದ್ದಾರೆ, ಸಂಧಾನಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ನಾವು ರೆಜಿಮ್ ಚೇಂಜ್ ಮಾಡಿಬಿಟ್ಟಿದ್ದೀವಿ. ಜನ ಯಾವ ದಿಕ್ಕಿಗೆ ಮುಖ ಮಾಡ್ಕೊಂಡು ನಿಂತು ನಗಬೇಕು ಹಿಂಗೆ ಮಾತಾಡ್ಬಿಟ್ರೆ. ಫಸ್ಟ್ ಫೇಸ್ ಕೇಳಿಸ್ಕೊಳ್ಳಿ ಅದರ ಫಸ್ಟಿಗೆ. ವಿ ನೆವರ್ ಸೆಡ್ ರೆಜಿಮ್ ಚೇಂಜ್ ಅಂತೆ. ಆಡಳಿತ ಬದಲಾವಣೆ ಮಾಡ್ತೀವಿ ಅಂತ ಹೇಳಿರಲೇ ಇಲ್ಲವಂತೆ ಟ್ರಂಪ್. ತಲೆ ಚಚ್ಕೋಬೇಕ್ರಿ ಇದಕ್ಕೆ, ತಲೆ ಚಚ್ಕೋಬೇಕು. ಅಲ್ಲಿನ ಹೊಸ ಆಡಳಿತ ಕಡಿಮೆ ರ್ಯಾಡಿಕಲ್ ಇದೆಯಂತೆ, ಮುಂಚಿನಷ್ಟು ಕೋಮುವಾದಿ ಅಲ್ಲ ಆಡಳಿತ ಅಂತ. ಯಾರನ್ನು ನಂಬಿಸೋ ಪ್ರಯತ್ನ ಮಾಡ್ತಿದ್ದಾನೆ ಮನುಷ್ಯ. ಇರಾನ್ನಲ್ಲಿ ಏನು ಮಾಡಿಟ್ರು ನಿಮಗೆ ಬ್ರೀಫಾಗಿ ಹೇಳ್ಬಿಡ್ತೀನಿ. 87 ವರ್ಷದ ಹಣ್ಣು ಮುದುಕ ಅಯಾತುಲ್ಲಾ ಖಮೇನಿ ತನ್ನ ಕೈಲಾದ ರೀತಿಯಲ್ಲಿ ಆಡಳಿತ ಮಾಡ್ಕೊಂಡು ಹೋಗ್ತಾ ಇದ್ರಪ್ಪ. ಅದು ರ್ಯಾಡಿಕಲ್ ಆಡಳಿತ ಅನ್ಡೌಟೆಡ್ಲಿ. ಆ ಆಡಳಿತದ ವಿರುದ್ಧ ಧ್ವನಿ ಎತ್ತದವ್ರನ್ನ ನಿರ್ದಯವಾಗಿ ಕೊಂದು ಹಾಕ್ತಾ ಇದ್ರು ಅನ್ಡೌಟೆಡ್ಲಿ. 87 ವರ್ಷದ ಹಣ್ಣು ಮುದುಕ ಫೆಬ್ರವರಿ 28ನೇ ತಾರೀಕು ಒಂದು ದಾಳಿ ಮಾಡುವ ಮೂಲಕ ಇನ್ನೇನು ನ್ಯಾಚುರಲ್ ಆಗಿ ಸತ್ತು ಹೋಗಬಹುದಾಗಿದ್ದ ಆ ಮುದುಕನನ್ನು ಹುತಾತ್ಮ ಮಾಡಿಬಿಟ್ರ ನೀವು, ಮಾರ್ಟೈರ್ ಮಾಡಿಬಿಟ್ರಿ ನೀವು. ಇನ್ನೊಂದು 4-5 ವರ್ಷಕ್ಕೆ ಹೆಂಗೋ ಈ ವಾಸ್ 87 ರೀ. ಆತನ ಜಾಗಕ್ಕೆ ಆತನ ಮಗನನ್ನು ತಗೊಂಡು ಬರೋಂಗೆ ಮಾಡಿದ್ರಿ. ಹಿ ಈಸ್ 57. ಇರಾನ್ನಲ್ಲಿ ಓಟಿನ ಮೂಲಕ ಆಯ್ಕೆ ಆಗೋದಿಲ್ಲ ಸುಪ್ರೀಂ ಲೀಡರು. ಒಂದು ಸಲ ಆಯ್ಕೆ ಆದ್ರೆ ಮುಗೀತು, ಸಾಯ ತನಕನೂ. ಇನ್ನು 30 ವರ್ಷದ ಫ್ರೆಶ್ ಲೀಡರ್ಶಿಪ್ ಒಂದು ಬರೋ ಹಂಗೆ ಮಾಡಿದ್ರಿ. ಆ ಫ್ರೆಶ್ ಲೀಡರ್ ಯಾರು? ಡೊನಾಲ್ಡ್ ಟ್ರಂಪ್ ಹೇಳೋದು ಹಿ ಈಸ್ ರೀಸನೇಬಲ್, ಲೆಸ್ ರ್ಯಾಡಿಕಲ್ ಅಂತ. ಅಲ್ಲ, ಆತನ ಹೆಂಡತಿ, ಅಪ್ಪ, ಅಮ್ಮ, ತಂಗಿ ಗಂಡ ಎಲ್ಲರನ್ನೂ ಕೊಂದಿದ್ದೀರಿ ನೀವು. ಎಲ್ಲರನ್ನೂ ಕೊಂದು ಬಿಟ್ಟಿದ್ದೀರಿ. ಆ ಮನುಷ್ಯ ನಿಮ್ಮ ವಿರುದ್ಧ ಸೇಡಿಟ್ಕೊಳ್ಳೋದಿಲ್ವಾ, ಸಿಟ್ಟಿರೋದಿಲ್ವಾ ಆ ಮನುಷ್ಯನಿಗೆ? ಏನು ಮಾತು ಅಂತ ಆಡ್ತಾರೆ ಪುಣ್ಯಾತ್ಮ. ಆತನ ಇಡೀ ಕುಟುಂಬ ನಿರ್ನಾಮ ಮಾಡಿದಿರಿ. ಆ ಮನುಷ್ಯ ಬಂದು ಅಧಿಕಾರಕ್ಕೆ ಕೂತ್ಕೊಂಡಾಗ ಏನಾಗುತ್ತೆ? ಹಣ್ಣು ಮುದುಕನ ಬದಲಾಗಿ ಕಂಪ್ಯಾರಿಟಿವ್ಲಿ ವಯಸ್ಕನೊಬ್ಬನನ್ನು ಅಧಿಕಾರಕ್ಕೆ ಬರೋ ಹಂಗೆ ಮಾಡಿದ್ರಿ. ಈಗ ವಯಸ್ಕ ಕೂಡ ಅಧಿಕಾರದಲ್ಲಿಲ್ಲ ಅಂತ ಚರ್ಚೆ. IRGC ಅಧಿಕಾರದಲ್ಲಿದೆ. ಮುಂದೆ ಹೇಳ್ತೀನಿ ಆ ಕಥೆನ. ಇರಾನ್ ಈಸ್ ನಾಟ್ ಅಂಡರ್ ಖಮೇನಿ. ಮೊಜ್ತಬಾ ಖಮೇನಿ ಅಂಡರ್ನಲ್ಲಿಲ್ಲ. IRGC ಅವರು ಹಿಡಿತಕ್ಕೆ ತಗೊಂಡ್ಬಿಟ್ಟಿದ್ದಾರೆ ಇರಾನನ್ನು. ಮೊಜ್ತಬಾ ಖಮೇನಿದು ಏನೂ ನಡೀತಿಲ್ಲ, ಪೆಜೆಶ್ಕಿ ಅನ್ನೋದು ಏನೂ ನಡೀತಿಲ್ಲ. ಅಂದರೆ ಒಂದು ಕಟ್ಟರ್ ಇಸ್ಲಾಮಿಕ್ ಆಡಳಿತ ಹೆಂಗಿರುತ್ತೆ ಅನ್ನೋದು ಅರ್ಥನೇ ಆಗಿಲ್ಲ ಟ್ರಂಪ್ಗೆ. ಅದು ನೆತನ್ಯಾಹುಗೆ ಅರ್ಥ ಆಗಿದೆ. ನೆತನ್ಯಾಹು ರಿಪೀಟೆಡ್ಲಿ ಟೆಲ್ಸ್, IRGCಯ ಕಟ್ಟ ಕಡೆಯ ಸೈನಿಕ ಬದುಕಿರೋ ತನಕನೂ ಇಡೀ IRGC ಇದೆ ಅಂತಾನೆ ಅರ್ಥ. ಅದು ಅಂಥ IRGC ಕೈಗೆ ಇರಾನ್ ಹೋಗಿದೆ. ಈಗ ಏನು ಮಾಡ್ಬೋದು ಅವರು? ನೆನಪಿಟ್ಕೊಳ್ಳಿ, ಅವ್ರು ಯಾರಿಗೂ ಪ್ರಾಣದ ಮೇಲೆ ಆಸೆ ಇಲ್ಲ. ಅವರು ಸಾಯಬೇಕು ಅಂತ ಹೋರಾಡ್ತಾ ಇರೋರು, ಇವರು ಬದುಕಬೇಕು ಅಂತ ಹೋರಾಡ್ತಾ ಇರೋರು. ಯಾರು ಗೆಲ್ತಾರೆ ಅಟ್ ದ ಎಂಡ್? ಈ ಯುದ್ಧದಲ್ಲಿ ಗೆಲ್ಲೋದು ಅಂದರೆ ಏನು? ಗೆಲ್ಲೋದಂದರೆ ಏನು? ಅಮೇರಿಕಾ ರೆಜಿಮ್ ಚೇಂಜ್ ಮಾಡಿದರೆ ಗೆದ್ದಂಗೆ, ಅಮೇರಿಕಾ ಇರಾನ್ ತಯಾರಿಸಿದ್ದ ಆ ಯುರೇನಿಯಮನ್ನು ವಶಪಡಿಸಿಕೊಂಡರೆ ಗೆದ್ದಂತೆ, ಇರಾನ್ ಶರಣಾಗತವಾಗುವಂತೆ ಮಾಡಿದರೆ ಗೆದ್ದಂತೆ, ಹಂಗೆ ಮಾಡಿದರೆ ಗೆದ್ದಂತೆ, ಹಿಂಗೆ ಮಾಡಿದರೆ ಗೆದ್ದಂತೆ, ಎಲ್ಲ ಓಕೆ. ಇರಾನ್ ಏನು ಮಾಡಿದರೆ ಗೆದ್ದಂತೆ? ಏನೂ ಮಾಡಬೇಕಾಗಿಲ್ಲ. ಅವರು
ತಡ್ಕೊಂಡ್ರೆ ಸಾಕು, ನೀವೆಷ್ಟು ಹೊಡಿತೀರೋ ಹೊಡೀರಿ ಅಂತ ತಡ್ಕೊಂಡ್ರೆ ಸಾಕು ಗೆದ್ದಂಗವರು. ಅಂಥ ಬ್ಲಂಡರ್ ಒಂದನ್ನು ಮಾಡಿಟ್ಬಿಟ್ರಲ್ಲ ಪುಣ್ಯಾತ್ಮ ಡೊನಾಲ್ಡ್ ಟ್ರಂಪು. ಇಲ್ಲದೆ ಇರೋ ಸಮಸ್ಯೆ ಈಗ ಹಾರ್ಮುಜ್ ಜಲಸಂಧಿ. ಯಾವನಿಗೆ ಗೊತ್ತಿತ್ತು ಹಾರ್ಮುಜ್ ಜಲಸಂಧಿಯ ಬಗ್ಗೆ? ಅಲ್ಲೇನಾದ್ರು ಪ್ರಾಬ್ಲಮ್ ಆಗಿದ್ರೆ ತಾನೇ ಗೊತ್ತಿರೋದಕ್ಕೆ. ಹಡಗುಗಳು ಆರಾಮಾಗಿ ಹೋಗ್ತಿದ್ವು, ಆರಾಮಾಗಿ ಬರ್ತಿದ್ವು. ಫೆಬ್ರವರಿ 28ರಿಂದ ಸೀನೇ ಚೇಂಜ್ ಅಲ್ಲ. ಈಗ ಹಾರ್ಮುಜ್ ಜಲಸಂಧಿನ ಏನು ಮಾಡ್ತೀರಿ ಅಂದರೆ, ಇವ್ರು ಹೇಳೋದು ನಮ್ಮ ಹತ್ರ ಆಯಿಲ್ ಇದೆ, ನಮ್ಮಿಂದ ತಗೊಳ್ಳಿ. ಇಲ್ಲ ಬೇಡಪ್ಪ, ನಿಮ್ಗೆ ಅಲ್ಲಿದೆ ಆಯಿಲ್ ಬೇಕು ಅನ್ನೋದಿದ್ರೆ ಅದನ್ನು ಬಗೆಹರಿಸ್ಕೊಳ್ಳಿ ನೀವೇ. ನಮಗೇನು ಆಯಿಲ್ ಅಲ್ಲಿಂದ ಬರೋದಿಲ್ಲ, ಸ್ವಲ್ಪ ಏನೋ ಬರುತ್ತೆ, ದಟ್ಸ್ ಓಕೆ, ನಮ್ಮ ಹತ್ರ ಸಫಿಷಿಯೆಂಟ್ ಆಯಿಲ್ ಇದೆ. ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು ಇದನ್ನು. ನೆನ್ನೆ ನ್ಯೂಸ್ ಅವರ್ಲಿ ಒಂದು ಮಾತು ಹೇಳಿದ್ದೆ ನಾನು. ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನಿಸಿಕೊಂಡಿರುವ ಇಂಗ್ಲೆಂಡಿನ ಆ ಸಾಮ್ರಾಜ್ಯ ಮುಗಿತಿನ ಇಂಗ್ಲೆಂಡ್ ಕಥೆ ಅಂತಾಗಿದ್ದು 1956ರಲ್ಲಿ ಸೂಯೆಜ್ ಕೆನಾಲ್ ಕ್ರೈಸಿಸ್ ಆದಾಗ. ಸೂಯೆಜ್ ಕೆನಾಲನ್ನು ನಾವು ಜಗತ್ತಿನ ಪಾಲಿಗೆ ಮುಂಚಿನಂತೆ ತೆರೆದಿಡ್ತೀವಿ ಅಂತ ದಂಡು ಕಟ್ಕೊಂಡು ಬಂದರು ಬ್ರಿಟಿಷರು. ಹೇಳಿದ್ರೆ ದೊಡ್ಡ ಕಥೆ ಆಗುತ್ತದು. ಅಮೇರಿಕದವ್ರು ಬಂದು ಹಂಗೆ ಮಾಡೋಂಗಿಲ್ಲ, ಹಂಗೆ ಮಾಡಿದ್ರೆ ನಿಮ್ಮ ಎಕಾನಮಿನ ಕೊಲಾಪ್ಸ್ ಮಾಡಿಬಿಡ್ತೀವಿ ಅಂತ ಹೆದರಿಸಿದ್ರು. ವಾಪಸ್ ಹೋಗ್ಬಿಡ್ತು ಇಂಗ್ಲೆಂಡು. ಅಲ್ಲಿಗೆ ಇಂಗ್ಲೆಂಡಿನ ಏಕಚಕ್ರಾಧಿಪತ್ಯ ಪ್ರಪಂಚದಲ್ಲಿ ಮುಗಿದೋಗ್ಬಿಡ್ತು. ಅಮೇರಿಕಾ ಎಮರ್ಜ್ಡ್ ಆ್ಯಸ್ ಎ ನ್ಯೂ ಸೂಪರ್ ಪವರ್. ಇವತ್ತು ಟ್ರಂಪ್ ಹೇಳಿದ್ರಲ್ಲ, ಈ ಮಾತನ್ನು ಕೇಳಿದಾಗ ಅನ್ನಿಸ್ತಾ ಇರೋದು ಅಮೇರಿಕದ ಸೂಪರ್ ಪವರ್ ಕೂಡ ಹೊರಟು ಹೋಗ್ಬಿಡುತ್ತೆ ಇಲ್ಲಿಗೆ ಅಂತ. ಅಮೇರಿಕದ ಏಕಚಕ್ರಾಧಿಪತ್ಯ, ಆ ದೊಡ್ಡಣ್ಣನ ಸಿಂಹಾಸನ, ಅದರ ಕಥೆನೇ ಮುಗೀತು ಅಂತ. ಅಮೇರಿಕಾ 1956ರಿಂದ ಇಲ್ಲಿ ತನಕ ನಡ್ಕೊಂಡು ಬಂದಿದ್ದು ಹೆಂಗೆ ಅಂದರೆ, ನಾನೊಬ್ಬ ಯಜಮಾನ ಮನುಷ್ಯ ಇದ್ದೀನಿ ಇಲ್ಲಿ, ನೀವು ಜಗಳಾಡ್ಕೊಳ್ಳಂಗಿಲ್ಲ, ಯಾರು ತಪ್ಪು ಮಾಡ್ತಿರೋ ಅವ್ರ ಕಪಾಳಕ್ಕೆ ಹೊಡಿತೀನಿ ನಾನು, ಯಾರಿಗಾದರೂ ತೊಂದರೆ ಇದ್ದರೆ ನಾನು ಸಹಾಯಕ್ಕೆ ಬರ್ತೀನಿ. ಈ ಯಜಮಾನಿಕೆಯಲ್ಲಿದ್ದದ್ದು ಅಮೇರಿಕಾ. ಈಗ ಹಾರ್ಮುಜ್ ಜಲಸಂಧಿ, ನಮಗೇನು ಆಯಿಲ್ ಬರೋದಿಲ್ಲ ಅಲ್ಲಿ, ನಿಮಗಲ್ಲ ಬೇಕಾಗಿರೋದು ಆಯಿಲ್ಲು, ಹೋಗ್ರಿ ತಗೊಳ್ಳಿ, ಅದನ್ನು ವಶಪಡಿಸಿಕೊಳ್ಳಿ, ಚೆರಿಶ್ ಇಟ್. ಡೊನಾಲ್ಡ್ ಟ್ರಂಪ್ ಮಾತಾಡ್ತಿದ್ದಾರೆ. ಯಾಕೋ ಅನ್ಸೋದಕ್ಕೆ ಶುರುವಾಗಿದೆ, ಸೂಪರ್ ಪವರ್ ಅಮೇರಿಕಾದ ಆ ಸೂಪರ್ ಪವರ್ ಇದೆಯಲ್ಲ, ಅದರ ಅಧಪ್ಪತನದ ಆರಂಭ ಅನ್ನಿಸ್ತಾ ಇದೆ ಇವು ಮಾತಾಡೋದು ನೋಡ್ತಾ ಇದ್ದರೆ. ಅದರ ಜೊತೆಗೆ ಮರ್ಯಾದೆ ಉಳಿಸಿಕೊಳ್ಳುವ ಮಾತುಗಳು. ಈಗ 32 ದಿವಸ ಆಯ್ತು ಅಷ್ಟೇ. ವಿಯೆಟ್ನಾಂನಲ್ಲಿ ನಾವು ನಮ್ಮವ್ರು 19 ವರ್ಷ ಹೋರಾಟ ಮಾಡಿದ್ರು. ಇನ್ನೊಂದು 2 ವಾರದಲ್ಲಿ ಮುಗಿಸಿಬಿಡ್ತೀವಿ ಇದನ್ನು. ಎಟರ್ನಲ್ ವಾರ್ ಆಗೋದಿಲ್ಲ ಇದು ಅಂತ. ಟ್ರಂಪ್ ಏನು ಮಾಡಬಹುದಾಗಿತ್ತು, ಭಾಳ ಸಲ ಯೋಚನೆ ಮಾಡಿದಾಗ ಅನ್ಸತ್ತು. ಇರಾನ್ ನ್ಯೂಕ್ಲಿಯರ್ ಬಾಂಬ್ಗಳನ್ನು ತಯಾರಿಸುವ ಪ್ರಯತ್ನ ಮಾಡ್ತಾ ಇತ್ತು, ನೋ ಡೌಟ್ ಇನ್ ಇಟ್, ಯಾರಿಗೂ ಸಂಶಯ ಬೇಡ. ಅವರು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡ್ತಾನೇ ಇದ್ದರು. ಇಮ್ಮಿನೆಂಟ್ ಥ್ರೆಟ್, ಇಮಿಡಿಯೇಟ್ ಥ್ರೆಟ್ ಯಾರಿಗಿತ್ತು? ಇಸ್ರೇಲ್ಗಿತ್ತು. ಟ್ರಂಪು ನಿಮಗೇನು ಆಯುಧಗಳು ಬೇಕೋ ನಿಮಗೆ ಕೊಡ್ತೀವಿ, ಇರಾನಿನ ಮೇಲೆ ನೀವು ದಾಳಿ ಮಾಡಿ ಅಂಥೇಳಿ ಬೇಕಾದ ಆಯುಧಗಳನ್ನು ಇಸ್ರೇಲಿಗೆ ಕೊಟ್ಟು ತಾನು ಸುಮ್ಮನಿದ್ದು ಬಿಟ್ಟಿದ್ರೆ ಹಿಂಗಾಗ್ತಿರಲಿಲ್ಲ. ಇದು ಯುಕ್ರೇನ್ನ ವಿಷಯದಲ್ಲಿ ಮಾಡ್ತಿಲ್ವಾ? ರಷ್ಯಾದ ವಿರುದ್ಧ ಹೋರಾಟ ತಾನೆ, ನಿಮಗೇನು ಆಯುಧ ಬೇಕೋ ಕೊಡ್ತೀವಪ್ಪ, ನಮ್ಮ ಮಿಲಿಟ್ರಿ ಬರೋದಿಲ್ಲ. ರಷ್ಯಾದಿಂದ ಇಮಿಡಿಯೇಟ್ ಥ್ರೆಟ್ ಇರೋದು ನಿಮಗೆ, ಯುಕ್ರೇನ್ಗೆ. ನಮ್ಮ ಆಯುಧಗಳನ್ನು ಇಟ್ಕೊಂಡು ನೀವು ಹೋರಾಟ ಮಾಡ್ರಪ್ಪ, ನಿಮ್ಮನ್ನು ನೀವು ಉಳಿಸ್ಕೊಳ್ಳಿ ಅಂತಿದ್ರೆ ಮುಗಿದು ಹೋಗಿರೋದಿದು. ಡೊನಾಲ್ಡ್ ಟ್ರಂಪು ಅದು ಯಾವುದೋ ಒಂದು ಇತ್ತೀಚೆಗೆ ಬಂದ ಸಿನಿಮಾದ ಟ್ರೇಲರಲ್ಲಿ ಬರುತ್ತಲ್ಲ, ಡ್ಯಾಡಿ ಹ್ಯಾಸ್ ಅರೈವ್ಡ್, ಹಾಗೇನೋ ಒಂದು, ನಾನು ಬಂದೆ ಅನ್ನೋ ಥರ ಬಂದಿತ್ತು, ಡ್ಯಾಡಿ ಈಸ್ ಹೋಮ್ ಅನ್ನೋ ಥರ. ಇಲ್ಲಿ ಹಿಂಗೆ ಅನುಭವಿಸಂಗಾಯಿತು ಪರಿಸ್ಥಿತಿ. IRGCಯ ರಿಪ್ಲೈ ಇದೆ, IRGCಯ ಪ್ರತಿಕ್ರಿಯೆ. ಅವ್ರು ಹೇಳ್ತಾನೆ ಇದ್ದಾರೆ, ಬಂದಾದರೂ ನೋಡಿ ಅಂತ. ನಮ್ಮ ಸೇನಾ ಶಕ್ತಿ ಬಗ್ಗೆ ಇಸ್ರೇಲ್ ಅಮೇರಿಕಾಕ್ಕೆ ಗೊತ್ತಿಲ್ಲ. ನಮ್ಮ ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ನಾಶ ಮಾಡಿದ್ದೀವಿ ಅನ್ನೋ ಭ್ರಮೆ ಬೇಡ. ಅವುಗಳನ್ನು ತಯಾರಿಸುವ ನಮ್ಮ ಸಾಮರ್ಥ್ಯದ ಬಗ್ಗೆ ಕೂಡ ನಿಮಗೆ ಗೊತ್ತಿಲ್ಲ. ಈ ಸಂಘರ್ಷವನ್ನು ನಾವು ಸೇಡು ತೀರಿಸಿಕೊಳ್ಳೋ ತನಕ ನಿಲ್ಲಿಸಲ್ಲ ಅಂತ IRGCಯ ಸ್ಟೇಟ್ಮೆಂಟು. ಮುಂಚೆ ಅಯಾತುಲ್ಲಾ ಖಮೇನಿ ಇರಾನನ್ನು ಆಳ್ತಾ ಇದ್ದದ್ದು. ಇರಾನಿನ ಮೇಲೆ ಆ ಮನುಷ್ಯನು ಹಿಡ್ತಾ ಇರೋದಕ್ಕೆ IRGC ಸಹಾಯ ಮಾಡ್ತಿತ್ತು. ಬೇರೆ ಬೇರೆ ಕೆಲಸ ಮಾಡಿಸ್ತಿದ್ರು ಇವ್ರ ಹತ್ರ.
ಭಯೋತ್ಪಾದಕ ಸಂಘಟನೆಗಳಿಗೆ ದುಡ್ಡು ಕೊಡಿಸೋದು, ವೆಪನ್ಗಳನ್ನು ಸಪ್ಲೈ ಮಾಡಿಸೋದು, ತನ್ನ ದೇಶದೊಳಗೆ ದಂಗೆ ಇದ್ದಂಥ ತನ್ನದೇ ಜನರ ಮೇಲೆ ದಬ್ಬಾಳಿಕೆ ನಡೆಸೋದು, ಎಲ್ಲದಕ್ಕೂ IRGC ಬಳಕೆ ಆಗ್ತಿತ್ತು. ಅಯಾತುಲ್ಲಾ ಖಮೇನಿ ಅಪ್ಪಣೆಯ ಮೇರೆಗೆ ಈಗ IRGC ಡೈರೆಕ್ಟಾಗಿ ಮಾಡ್ತಿದೆ ಅದನ್ನು, ಡೈರೆಕ್ಟಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.